ಗಾದೆ ಮಾತಿದೆ, ಹುಟ್ಟುಗುಣ ಸತ್ರು ಬಿಡಲ್ವಾ ಅಂತ. ಈ ಕಂಬಿ ಹಿಂದಿದ್ರು ಕೂಡ ಈಗ ಬುದ್ಧಿ ಕಲಿತಾ ಇಲ್ವಾ ಹಾಗಾದ್ರೆ ಈ ಜೋಡಿ? ಹಾಗಾದ್ರೆ ಪ್ರತ್ಯೇಕ ಬ್ಯಾರೆಕ್ ನಲ್ಲಿ ಇದ್ರು ಕೂಡ ದರ್ಶನ್ ಪವಿತ್ರ ಕಳ್ಳಾಟ ಇದು. ಜೈಲಿನಲ್ಲಿ ಸೀಕ್ರೆಟ್ ಆಗಿ ದರ್ಶನ್ ಆಗಿ ಪವಿತ್ರ ಭೇಟಿ, ಜೈಲಿನ ಆಸ್ಪತ್ರೆಯಲ್ಲಿ ಇಬ್ರು ಗುಪ್ತ ಮೀಟಿಂಗ್. ಈ ಆಸ್ಪತ್ರೆ ನೆನಪದಲ್ಲಿ ಮಾತುಕತೆ ನಡೆಸಿದ್ರ ಹಾಗಾದ್ರೆ ದರ್ಶನ್ ಜೊತೆಗೆ A1 ಆರೋಪಿ ಪವಿತ್ರ ಕದ್ದು ಮುಚ್ಚಿ ಭೇಟಿಯಾಗಿ ಗೆಳತಿಯನ್ನ ಮಾತನಾಡಿಸಿದ್ರ ಪೊರ್ಕಿ. ಹಾಗಾದ್ರೆ ಇಬ್ಬರನ್ನ ಭೇಟಿ ಮಾಡಿಸ್ತಿರುವಂತ ಆ ಅಧಿಕಾರಿ ಯಾರು? ಇದಕ್ಕೂ ಡೀಲ್ ಮಾಡ್ಕೊಂಡ್ರೆ ಹಾಗಾದ್ರೆ ಜೈಲು ಅಧಿಕಾರಿಗಳು ಎನ್ನುವಂತ ಪ್ರಶ್ನೆ. ಕಾರಣ ಹೊರಗಡೆ ಇರುವಂತ ಪೊಲೀಸ್ನವರು ಪಾಪ ಕಷ್ಟಪಟ್ಟು ಯಾರ್ಯಾರನ್ನೂ ಹಿಡ್ಕೊಂಡ್ಬಂದು ಒಳಗಡೆ ಹಾಕ್ತಾರೆ. ಜೊತೆಗೆ ಇವ್ರು ಏನ್ ಮಾಡ್ತಾರೆ ಅಂತ ಒಳಗಡೆ ಇರೋರು ಇದೇ ಮಾಡೋದ ಕೆಲಸ. ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಏನ್ ಕತೆ ಇದು? ಹೊರಗಡೆ ಇರುವಂತ ಪೊಲೀಸ್ನವರು ನಿಷ್ಠಾವಂತ ಕೆಲಸ ಮಾಡಿದ್ರೆ ಒಳಗಡೆ ಇರೋರು ಆರಾಮಿಂದ ಇದ್ದವರು ಈ ಡೀಲ್ ಮಾಡ್ತಾ ಇರೋ ಕೆಲಸನಾ? ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ನಿಕೇಶ್, ನೀವು ಹೇಳಿದ ಹಾಗೆ ಪರಪ್ನಾಗ್ರಹಾರ ಜೈಲಿನಲ್ಲಿ ದರ್ಶನ್ ಒಳಗಡೆ ಹೋದ 1 ತಿಂಗಳವರೆಗೆ ಎಲ್ಲರೂ ಕೂಡ ಸರಿಯಾಗಿ ಇದ್ರು. ಅಂದರೆ ಒಳಗಡೆ ಇರುವಂಥ ಸಿಬ್ಬಂದಿಗಳು ಒಂದಷ್ಟು ಸರಿಯಾಗಿ ಇದ್ರು. ಆದರೆ ಈಗ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ದರ್ಶನ್ ವಿಚಾರದಲ್ಲಿ ಅಧಿಕಾರಿಗಳ ಕಳ್ಳಾಟ ಪ್ರಾರಂಭ ಆಗಿರೋದು ಪಕ್ಕ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಏನು ಈ ಒಂದು ವಾರದಲ್ಲಿ ದರ್ಶನ್ ಭೇಟಿ ಆಗೋದಕ್ಕೆ ಜೈಲು ಆಸ್ಪತ್ರೆಯ ಬಳಿ ಏನು ಇಬ್ಬರು ಕೂಡ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಆರೋಗ್ಯದ ನೆಪ ಹೇಳಿ ಇಬ್ಬರು ಕೂಡ ಜೈಲಿನ ಆಸ್ಪತ್ರೆ ಬಳಿ ಬಂದಿದ್ರು. ಅದಾದ ಬಳಿಕ ಇಬ್ಬರು ಕೂಡ ಭೇಟಿಯಾಗಿದ್ದಾರೆ. ಆದರೆ ಇಲ್ಲಿ ಈಗ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಪೊಲೀಸರು ಈ ಒಂದು ಪ್ರಕರಣಕ್ಕೆ ಈಗಾಗಲೇ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ. ಆದರೆ ಏನು ಜೈಲಿನ ಒಳಗಡೆ ಹೋದ ನಂತರವೂ ಕೂಡ ಹೊರಗಡೆ ಪೊಲೀಸರು ಇಷ್ಟೊಂದು ನಿಷ್ಠಾವಂತರಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸತ್ಯಾಸತ್ಯತೆಗಳನ್ನು ಮತ್ತು ಏನು ಆರೋಪಿಗಳನ್ನೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂಥ ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ. ಆದರೆ ಜೈಲಿಗೆ ಒಳಗಡೆ ಇರುವಂತಹ ಏನು ಸಿಬ್ಬಂದಿಗಳೇನಿದ್ದಾರೆ ಇವರ ಒಂದು ಈ ಕಳ್ಳಾಟ ಏನಿದೆ, ಪರಪ್ಪನ ಅಗ್ರಹಾರ ಜೈಲು ಈ ಹಿಂದೆಯೂ ಕೂಡ ಇಲ್ಲಿ ಒಳಗಡೆ ನಡೆಯುವಂಥದ್ದು ಏನು ಕೂಡ ಯಾರು ಕೂಡ ಮುಚ್ಚಿಡುವಂಥ ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲವೂ ಕೂಡ ಹಣ ಕೊಟ್ಟರೆ ಪ್ರತಿಯೊಂದರೂ ಸಿಗುತ್ತೆ. ಆದರೆ ಈ ಒಂದು ಜೈಲಿನ ಆಸ್ಪತ್ರೆ ಏನಿದೆ ಇಲ್ಲಿ ಒಳಗಡೆ ಯಾರನ್ನ ಭೇಟಿ ಮಾಡಬೇಕಾದ್ರೂ ಇಲ್ಲಿ CCTV ಕಣ್ಗಾವಲು ಕಡಿಮೆ ಇರುತ್ತೆ. ಜೊತೆಗೆ ಆಸ್ಪತ್ರೆ ಒಳಗಡೆ ಹೋದ ನಂತರ ಅವ್ರನ್ನ ಅಲ್ಲಿ ಟ್ರೀಟ್ಮೆಂಟ್ಗೆ ಏನು ಅಂತ ಒಳಪಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಭೇಟಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಇವರಿಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಜೈಲಿನ ಒಬ್ಬರ ಸಿಬ್ಬಂದಿಯೇ ಅವ್ರನ್ನ ಖುದ್ದಾಗಿ ಅಂದರೆ ಏನು ಕೆಳ ಹಂತದ ಸಿಬ್ಬಂದಿಗಳನ್ನ ಇವ್ರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮೇಲ್ ಹಂತದ ಒಬ್ಬರು ಅಂದರೆ ಅಧಿಕಾರಿ ಒಬ್ಬರು ಇವ್ರನ್ನ ಭೇಟಿ ಮಾಡಿಸಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿ ಗೊತ್ತಾಗಿದೆ. ಜೊತೆಗೆ ಇಲ್ಲಿ ಇಬ್ರು ಕೂಡ ಭೇಟಿಯಾಗಿ ಈ ಒಂದು ಪ್ರಕರಣದಲ್ಲಿ ಏನು ಈಗ 46 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ದರ್ಶನ್ ಕಳೆದ್ರೆ 50ಕ್ಕೂ ಹೆಚ್ಚು ದಿನ ಪವಿತ್ರ ಗೌಡ ಜೈಲಿನಲ್ಲಿ ಇರುವಂಥದ್ದು. ಇಬ್ರು ಕೂಡ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಿ ಮಾತುಕತೆಯನ್ನು ನಡೆಸಿದ್ರೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಜೊತೆಗೆ ಇದನ್ನ ಎಲ್ಲಿಯೂ ಕೂಡ ಲೀಕ್ ಆಗದಂತೆ ಜೈಲಿನ ಅಧಿಕಾರಿಗಳು ಕೂಡ ನೋಡ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರುವ ಸಿಬ್ಬಂದಿಗಳನ್ನು ಕೂಡ ಏನು ಅಲ್ಲಿ ಯಾರು ಇರ್ತಾ ಇದ್ರು ಅವ್ರನ್ನೂ ಕೂಡ ಪಕ್ಕಕ್ಕೆ ಕಳಿಸಿದ್ರ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿದೆ. ಜೊತೆಗೆ ಇದನ್ನ ಗುಪ್ತಾಗಿ ಮೀಟ್ ಮಾಡಿಸಿ ಅವರಿಬ್ಬರಿಗೂ ಕೂಡ ಸಸ್ಪೆನ್ಸ್ ಆಗಿ ಇಡುವಂತಷ್ಟು ಕೆಲಸವನ್ನ ಖುದ್ದು ಜೈಲಿನ ಕೆಲವು ಅಧಿಕಾರಿಗಳು ನೋಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ. ಒಂದು ಗಾದೆ ಮಾತಿದೆ, ಹುಟ್ಟುಗುಣ ಸತ್ರು ಬಿಡಲ್ವಾ ಅಂತ. ಈ ಕಂಬಿ ಹಿಂದಿದ್ರು ಕೂಡ ಈಗ ಬುದ್ಧಿ ಕಲಿತಾ ಇಲ್ವಾ ಹಾಗಾದ್ರೆ ಈ ಜೋಡಿ? ಹಾಗಾದ್ರೆ ಪ್ರತ್ಯೇಕ ಬ್ಯಾರೆಕ್ ನಲ್ಲಿ ಇದ್ರು ಕೂಡ ದರ್ಶನ್ ಪವಿತ್ರ ಕಳ್ಳಾಟ ಇದು. ಜೈಲಿನಲ್ಲಿ ಸೀಕ್ರೆಟ್ ಆಗಿ ದರ್ಶನ್ ಆಗಿ ಪವಿತ್ರ ಭೇಟಿ, ಜೈಲಿನ ಆಸ್ಪತ್ರೆಯಲ್ಲಿ ಇಬ್ರು ಗುಪ್ತ ಮೀಟಿಂಗ್. ಈ ಆಸ್ಪತ್ರೆ ನೆನಪದಲ್ಲಿ ಮಾತುಕತೆ ನಡೆಸಿದ್ರ ಹಾಗಾದ್ರೆ ದರ್ಶನ್ ಜೊತೆಗೆ A1 ಆರೋಪಿ ಪವಿತ್ರ ಕದ್ದು ಮುಚ್ಚಿ ಭೇಟಿಯಾಗಿ ಗೆಳತಿಯನ್ನ ಮಾತನಾಡಿಸಿದ್ರ ಪೊರ್ಕಿ. ಹಾಗಾದ್ರೆ ಇಬ್ಬರನ್ನ ಭೇಟಿ ಮಾಡಿಸ್ತಿರುವಂತ ಆ ಅಧಿಕಾರಿ ಯಾರು? ಇದಕ್ಕೂ ಡೀಲ್ ಮಾಡ್ಕೊಂಡ್ರೆ ಹಾಗಾದ್ರೆ ಜೈಲು ಅಧಿಕಾರಿಗಳು ಎನ್ನುವಂತ ಪ್ರಶ್ನೆ. ಕಾರಣ ಹೊರಗಡೆ ಇರುವಂತ ಪೊಲೀಸ್ನವರು ಪಾಪ ಕಷ್ಟಪಟ್ಟು ಯಾರ್ಯಾರನ್ನೂ ಹಿಡ್ಕೊಂಡ್ಬಂದು ಒಳಗಡೆ ಹಾಕ್ತಾರೆ. ಜೊತೆಗೆ ಇವ್ರು ಏನ್ ಮಾಡ್ತಾರೆ ಅಂತ ಒಳಗಡೆ ಇರೋರು ಇದೇ ಮಾಡೋದ ಕೆಲಸ. ಹಾಗಾದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಏನ್ ಕತೆ ಇದು? ಹೊರಗಡೆ ಇರುವಂತ ಪೊಲೀಸ್ನವರು ನಿಷ್ಠಾವಂತ ಕೆಲಸ ಮಾಡಿದ್ರೆ ಒಳಗಡೆ ಇರೋರು ಆರಾಮಿಂದ ಇದ್ದವರು ಈ ಡೀಲ್ ಮಾಡ್ತಾ ಇರೋ ಕೆಲಸನಾ? ಸದ್ಯ ಏನ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಈ ಬಗ್ಗೆ? ನಿಕೇಶ್, ನೀವು ಹೇಳಿದ ಹಾಗೆ ಪರಪ್ನಾಗ್ರಹಾರ ಜೈಲಿನಲ್ಲಿ ದರ್ಶನ್ ಒಳಗಡೆ ಹೋದ 1 ತಿಂಗಳವರೆಗೆ ಎಲ್ಲರೂ ಕೂಡ ಸರಿಯಾಗಿ ಇದ್ರು. ಅಂದರೆ ಒಳಗಡೆ ಇರುವಂಥ ಸಿಬ್ಬಂದಿಗಳು ಒಂದಷ್ಟು ಸರಿಯಾಗಿ ಇದ್ರು. ಆದರೆ ಈಗ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ದರ್ಶನ್ ವಿಚಾರದಲ್ಲಿ ಅಧಿಕಾರಿಗಳ ಕಳ್ಳಾಟ ಪ್ರಾರಂಭ ಆಗಿರೋದು ಪಕ್ಕ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಏನು ಈ ಒಂದು ವಾರದಲ್ಲಿ ದರ್ಶನ್ ಭೇಟಿ ಆಗೋದಕ್ಕೆ ಜೈಲು ಆಸ್ಪತ್ರೆಯ ಬಳಿ ಏನು ಇಬ್ಬರು ಕೂಡ ಪವಿತ್ರ ಗೌಡ ಮತ್ತು ದರ್ಶನ್ ಇಬ್ಬರು ಆರೋಗ್ಯದ ನೆಪ ಹೇಳಿ ಇಬ್ಬರು ಕೂಡ ಜೈಲಿನ ಆಸ್ಪತ್ರೆ ಬಳಿ ಬಂದಿದ್ರು. ಅದಾದ ಬಳಿಕ ಇಬ್ಬರು ಕೂಡ
ಕೂಡ ಭೇಟಿಯಾಗಿದ್ದಾರೆ. ಆದರೆ ಇಲ್ಲಿ ಈಗ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ಪೊಲೀಸರು ಈ ಒಂದು ಪ್ರಕರಣಕ್ಕೆ ಈಗಾಗಲೇ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಾಗಿದೆ. ಆದರೆ ಏನು ಜೈಲಿನ ಒಳಗಡೆ ಹೋದ ನಂತರವೂ ಕೂಡ ಹೊರಗಡೆ ಪೊಲೀಸರು ಇಷ್ಟೊಂದು ನಿಷ್ಠಾವಂತರಾಗಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸತ್ಯಾಸತ್ಯತೆಗಳನ್ನು ಮತ್ತು ಏನು ಆರೋಪಿಗಳನ್ನೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸುವಂಥ ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ. ಆದರೆ ಜೈಲಿಗೆ ಒಳಗಡೆ ಇರುವಂತಹ ಏನು ಸಿಬ್ಬಂದಿಗಳೇನಿದ್ದಾರೆ ಇವರ ಒಂದು ಈ ಕಳ್ಳಾಟ ಏನಿದೆ, ಪರಪ್ಪನ ಅಗ್ರಹಾರ ಜೈಲು ಈ ಹಿಂದೆಯೂ ಕೂಡ ಇಲ್ಲಿ ಒಳಗಡೆ ನಡೆಯುವಂಥದ್ದು ಏನು ಕೂಡ ಯಾರು ಕೂಡ ಮುಚ್ಚಿಡುವಂಥ ಪ್ರಶ್ನೆ ಅಲ್ಲ. ಇಲ್ಲಿ ಎಲ್ಲವೂ ಕೂಡ ಹಣ ಕೊಟ್ಟರೆ ಪ್ರತಿಯೊಂದರೂ ಸಿಗುತ್ತೆ. ಆದರೆ ಈ ಒಂದು ಜೈಲಿನ ಆಸ್ಪತ್ರೆ ಏನಿದೆ ಇಲ್ಲಿ ಒಳಗಡೆ ಯಾರನ್ನ ಭೇಟಿ ಮಾಡಬೇಕಾದ್ರೂ ಇಲ್ಲಿ CCTV ಕಣ್ಗಾವಲು ಕಡಿಮೆ ಇರುತ್ತೆ. ಜೊತೆಗೆ ಆಸ್ಪತ್ರೆ ಒಳಗಡೆ ಹೋದ ನಂತರ ಅವ್ರನ್ನ ಅಲ್ಲಿ ಟ್ರೀಟ್ಮೆಂಟ್ಗೆ ಏನು ಅಂತ ಒಳಪಡಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾರು ಕೂಡ ಭೇಟಿ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಇವರಿಬ್ಬರನ್ನು ಕೂಡ ಪ್ರತ್ಯೇಕವಾಗಿ ಜೈಲಿನ ಒಬ್ಬರ ಸಿಬ್ಬಂದಿಯೇ ಅವ್ರನ್ನ ಖುದ್ದಾಗಿ ಅಂದರೆ ಏನು ಕೆಳ ಹಂತದ ಸಿಬ್ಬಂದಿಗಳನ್ನ ಇವ್ರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮೇಲ್ ಹಂತದ ಒಬ್ಬರು ಅಂದರೆ ಅಧಿಕಾರಿ ಒಬ್ಬರು ಇವ್ರನ್ನ ಭೇಟಿ ಮಾಡಿಸಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿ ಗೊತ್ತಾಗಿದೆ. ಜೊತೆಗೆ ಇಲ್ಲಿ ಇಬ್ಬರು ಕೂಡ ಭೇಟಿಯಾಗಿ ಈ ಒಂದು ಪ್ರಕರಣದಲ್ಲಿ ಏನು ಈಗ 46 ದಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ದರ್ಶನ್ ಕಳೆದ್ರೆ 50ಕ್ಕೂ ಹೆಚ್ಚು ದಿನ ಪವಿತ್ರ ಗೌಡ ಜೈಲಿನಲ್ಲಿ ಇರುವಂಥದ್ದು. ಇಬ್ಬರು ಕೂಡ ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸಿ ಮಾತುಕತೆಯನ್ನು ನಡೆಸಿದ್ರೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಜೊತೆಗೆ ಇದನ್ನ ಎಲ್ಲಿಯೂ ಕೂಡ ಲೀಕ್ ಆಗದಂತೆ ಜೈಲಿನ ಅಧಿಕಾರಿಗಳು ಕೂಡ ನೋಡ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದಲ್ಲಿರುವ ಸಿಬ್ಬಂದಿಗಳನ್ನು ಕೂಡ ಏನು ಅಲ್ಲಿ ಯಾರು ಇರ್ತಾ ಇದ್ರು ಅವ್ರನ್ನೂ ಕೂಡ ಪಕ್ಕಕ್ಕೆ ಕಳಿಸಿದ್ರ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿದೆ. ಜೊತೆಗೆ ಇದನ್ನ ಗುಪ್ತಾಗಿ ಮೀಟ್ ಮಾಡಿಸಿ ಅವರಿಬ್ಬರಿಗೂ ಕೂಡ ಸಸ್ಪೆನ್ಸ್ ಆಗಿ ಇಡುವಂದಷ್ಟು ಕೆಲಸವನ್ನ ಖುದ್ದು ಜೈಲಿನ ಕೆಲವು ಅಧಿಕಾರಿಗಳು ನೋಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.